ಈ ನಡುವೆ ಯತ್ನಾಳ್ ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವು ಕರ್ಕೊಳ್ತೀವಿ, ನಾಯಕರ ಜೊತೆ ನಾನು ಮಾತಾಡ್ತೀನಿ ಅಂತ ಶಾಸಕ ರಾಜು ಕಾಗೆ ಅವರ ಹೇಳಿಕೆ. ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದರೆ ಕರ್ಕೊಳ್ತೀವಿ, ನಮ್ಮ ಹೈಕಮಾಂಡ್ ಓಕೆ ಅಂದರೆ ಯತ್ನಾಳ್ ಅವ್ರನ್ನ ಕರೆತರುವೆ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅಲ್ಲಪ್ಪ, ಇಷ್ಟೂ ವರ್ಷ ಕಾಂಗ್ರೆಸ್ ವಿರುದ್ಧವೇ ಗುಟ್ರು ಹಾಕಿದಂತಹ ನಾಯಕರನ್ನ ಪಕ್ಷಕ್ಕೆ ಕರ್ಕೋತೀನಿ ಅಂತಂದರೆ ಅದಕ್ಕೆ ಪಕ್ಷನೂ ಒಪ್ಪಬೇಕು, ಯತ್ನಾಳು ಒಪ್ಪಬೇಕು. ನನ್ನ ರಕ್ತದಲ್ಲಿ ಹಿಂದೂ ರಕ್ತ ಹರಿತಾ ಇದೆ ಅಂತ ಹೇಳ್ಕೊಳ್ತಕ್ಕಂಥವ್ರು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನೋದು ಪ್ರಶ್ನೆ. ಅದು ಅವರ ಪಕ್ಷದ ವಿಷಯ. ನಾವು ಹೆಂಗೆ ಹೇಳೋಣ ಅದನ್ನು? ಅವ್ರ ಪಕ್ಷದ ವಿಷಯ. ನಾನು ಕಾಂಗ್ರೆಸ್, ಅವ್ರ BJP, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನು ಯಾಕೆ ಮಾತಾಡಕ್ಕೆ ಹೋಗಬೇಕು? ಶೂರ್, 100% ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷ ಏನಾಗೈತೆ ಅದು? ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಆಗಿದ್ರೆ ನಮ್ಮ ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೊಗೋತೀವಿ. ನೀವೇ ಇನಿಷಿಯೇಟ್ ತೊಗೋತೀರಿ ಸರ್? ತೊಗೋತೀನಿ, ಏನು ತೊಂದರೆ ಇದೆ? ಬಟ್ ರಾಜಕೀಯದಲ್ಲಿ ಏನೆಲ್ಲ ಆಗಿದೆ ಬದಲಾವಣೆಗಳು, ಯಾರ್ಯಾರು ಕಾಂಗ್ರೆಸ್ ವಿರುದ್ಧ ಗುಟ್ರು ಹಾಕಿದ್ರು ಇಷ್ಟು ವರ್ಷ ಅಂಥವರೆಲ್ಲ ಕಾಂಗ್ರೆಸ್ಗೆ ಹೋಗಿ ಸೇರಿದ್ದಾರೆ. ರಾಜಕೀಯ ನಿಂತ ನೀರಲ್ಲ ಅಂತಾರಲ್ಲ, ಆಗ್ಬೋದು, ಯಾರಿಗೆ ಗೊತ್ತು, ನೋಡೋಣ.